ನಾವು ಗಣೇಶ ಹಬ್ಬಕ್ಕೆ ದೊಡ್ಡದು ಕೂರ್ಸೋದು ಗಣೇಶ. ಆವಾಗಲೂ ನೀನು ಹೇಳಿದೆ ತಾನೇ ಗಣೇಶ ತರ್ತೀನಿ ಇನ್ನೊಂದು ಇದಕ್ಕಿಂತ ದೊಡ್ಡದು ಅಂತ. ಗೀ ರೈಸ್ ಬೇರೆ ಕೊಡ್ತೀನಿ ಅಂದಿದ್ದೀರಾ. ನಾನು ಅಡುಗೆ ಮಾಡಲ್ಲ ಇವತ್ತು. ಹಾಯ್, ಸಮ್ಮರ್ ಕ್ಯಾಂಪ್ ಅಲ್ವಾ, ಸೊ ಎಲ್ಲ ಮಕ್ಕಳು ಅಂದರೆ ಸಮ್ಮರ್ ಸೀಸನಲ್ಲಿ ಅವ್ರು ಲೈಕ್ ರಿಲೇಟಿವ್ಸ್ ಮನೆಗೆ ಬರ್ತಾರೆ. ಅದೇ ಥರ ಈ ಮಕ್ಕಳು ನಮ್ಮ ಮನೆ ಮುಂದೆ ಬಂದಿದ್ದರು, ಅಂದರೆ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಮುಂದ್ಗಡೆ ಎಲ್ಲ ಈ ಪಿಳ್ಳೆಗಳು ಮಕ್ಕಳೆಲ್ಲ ಇದ್ವು. ಇವರು ಒಂದಿನ ಡೈಲಿ ಕ್ರಿಕೆಟ್ ಆಡ್ತಾರೆ, ಅಂದರೆ ಅದು ಮಧ್ಯಾಹ್ನ 1 o'clock ಹಿಡಿದು 5 o'clock 6 o'clockವರೆಗೂ ಆಡ್ತಾರೆ. ಈ ಸತಿ ಇವರು ಪ್ಲ್ಯಾನ್ ಮಾಡಿದ್ದೇನು ಅಂದರೆ ಗಣೇಶನ ಇಡೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಇಷ್ಟು ಮಕ್ಕಳು ಸೇರಿಕೊಂಡು ಫಸ್ಟು ಅಂದರೆ ಮೇಲ್ಗಡೆ 3ನೇ ಫ್ಲೋರಲ್ಲಿ ಸ್ವಲ್ಪ ಮೀಡಿಯಮ್ ಗಣೇಶ, ಅದ್ರ ಜೊತೆ ಲೈಟು ಬರುತ್ತೆ, ಹಾಡು ಕೂಡ ಕೇಳಿಸುತ್ತೆ. ಇನ್ನೊಂದು ಬಂದು ಇನ್ನೂ ಕೆಳಗಡೆ ಸೆಕೆಂಡ್ ಅಲ್ಲಿ ಕೆಳಗಡೆ ಏನಿದೆ ಅಲ್ಲಿ ಇನ್ನೊಂದು ಪುಟಾಣಿ ಗಣೇಶ ಇದೆ, ಅದ್ರ ಕೆಳಗಡೆ ಬಂದು ಕಲ್ಲಿಟ್ಟಿದ್ದಾರೆ. ಆಮೇಲೆ ನೀವು ಈ ಮ್ಯೂಸಿಕ್ ಕೇಳಿ ಸೀರಿಯಸ್ಸಾಗಿ ಸಕ್ಕದಾಗಿ ಶಾಕ್ ಆಗ್ತೀರಾ. ಎಷ್ಟು ಚೆನ್ನಾಗಿ ಬಾರಿಸಿದ್ವಿ ಅಂದರೆ ಅಲ್ಲಿ ಈ ಜಾತ್ರೆಗಳಲ್ಲಿ ಅಥವಾ ದೇವ್ರ ತರುವಾಗಲೂ ಇಷ್ಟು ಚೆನ್ನಾಗಿ ಬಾರಿಸಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇನ್ನೊಂದು ತಮಾಷೆ ಏನಂದರೆ ಈ ಮಕ್ಕಳು ಹೇಳಿದ್ದು ನಮಗೆ, ನಾವು ರಾತ್ರಿ ಊಟಕ್ಕೆ ಇಟ್ಟಿದ್ದೀವಕ್ಕ, ಏನು ಊಟ ಮಾಡ್ತಿದ್ದೀರಾ, ಗೀ ರೈಸ್ ಮಾಡ್ತಿದ್ದೀವಿ, ಗಣೇಶ ಕೂರಿಸಿದ್ದೀವಲ್ವ ಅದಕ್ಕೆ ಅಂತ. ಎಷ್ಟು ನಗು ಬಂತು ಅಂದರೆ ಸಖತ್ ಕಾಮಿಡಿ ಮಾಡಿದ್ರು. ಆಮೇಲೆ 3 ದಿನ ಗಣೇಶ ಇಡ್ತೀವಿ ಅಂದರು. ಅದೇನಾಯಿತೋ ಗೊತ್ತಿಲ್ಲ. ಪಿಳೆಗಳೆಲ್ಲ ಸೇರಿ ಮಧ್ಯಾಹ್ನ ಒಂದು 1 ಗಂಟೆ ಹಂಗೆ ಗಣೇಶ ಇಟ್ಟು ಸಂಜೆ ಒಂದು 7 ಗಂಟೆ 8 ಗಂಟೆಗೆಲ್ಲ ಗಣೇಶನ ಎತ್ಬಿಟ್ರು. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು. ಬಟ್ ನಮಗೇನಂದರೆ ನಮ್ಮ ಮನೆ ಮುಂದೆನೇ ಇಟ್ಟಿದ್ರು, ಮಸ್ತಾಗಿತ್ತು. ನಾನು ಮ್ಯೂಸಿಕ್ ಒಂದು ಸತಿ ಪ್ಲೇ ಮಾಡ್ತೀನಿ ಅಂದರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮತ್ತು ಎಷ್ಟು ಚೆನ್ನಾಗಿ ಬೀಟ್ ಮಾಡಿ ಅಂತ ಕೇಳಿಸ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ ಗಣೇಶ ತರ್ತಿದ್ದಾರೆ ಅಷ್ಟೇ. ಗಣೇಶನ ತಲೆ ಮೇಲೆ ಇಟ್ಕೊಂಡು ಹೋದ್ರು. ಅದಾದಮೇಲೆ ಏನಾಯಿತು, ನೀರಲ್ಲೆಲ್ಲೋ ಹಾಕಿರ್ತಾರೆ. ತುಂಬ ಚೆನ್ನಾಗಿತ್ತು ಮಾತ್ರ. ಮಕ್ಕಳು ಇವಾಗಿನ ಜನ್ರೇಷನ್ ಮಕ್ಕಳು ಮೈಂಡ್ ಸೆಟ್ಟನ್ನೇ ಹೇಳೋಕ್ಕಾಗಲ್ಲ, ಏನೇನೋ ಇರುತ್ತೆ, ಅದ್ರೊಳಗಡೆ ಹಾಡೆಲ್ಲ ಬರ್ತಿತ್ತು. ತುಂಬ ಚೆನ್ನಾಗಿ ಮಾಡಿದರು. ಗುಡ್. ಮೊಬೈಲ್ ನೋಡೋಕ್ಕಿಂತ ಇದೆಷ್ಟೋ ವಾಸಿ.